ನೋಡ್ತಾ ಇದ್ದೀರಾ ನ್ಯೂಸ್ 18 ನಾನು ಸ್ಮಿತಾ ರಂಗನಾಥ್। ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ರಾಜಕೀಯ ನಾಯಕರ ಪಟ್ಟುಗಳು ಕೂಡ ಬಿರುಸಾಗ್ತಾ ಇದೆ। ರಾಜ್ಯ ಹಾಗೆ ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರುವ ಅನೇಕ ಬೆಳವಣಿಗೆಗಳಲ್ಲಿ ಈ ಲೋಕಸಭಾ ಚುನಾವಣೆಯನ್ನೇ ಕೇಂದ್ರೀಕೃತಗೊಳಿಸಿ ಆಗ್ತಾ ಇರುವ ಚದುರಂಗದಾಟದ ಅನೇಕ ಬೆಳವಣಿಗೆಗಳು ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ। ಆ ಬೆಳವಣಿಗೆಗಳ ವಿಸ್ತೃತವಾದ ವಿವರಣೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚುನಾವಣಾ ಚದುರಂಗ ಕಾರ್ಯಕ್ರಮದಲ್ಲಿ। ಇವತ್ತಿನ ಚುನಾವಣಾ ಚದುರಂಗ ಕಾರ್ಯಕ್ರಮದ ಸುದ್ದಿಗಳ ಆಳ ಅಗಲಕ್ಕೆ ಇಳಿಯೋಕ್ ಮುಂಚೆ ಹೆಡ್ಲೈನ್ಸ್। ಮೈ ಕೊಡವಿ ಮೇಲೇಳುತ್ತಾ ಕೇಸರಿ ಪಡೆ, ಲೋಕಾಸಮರಕ್ಕೆ ಬಿಜೆಪಿ ನಾಯಕರ ಸಿದ್ಧತೆ, ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ಮಹತ್ವದ ಸಭೆ। ಬಿಜೆಪಿ ಬಿಟ್ರು ಸೇಡು ಬಿಡದ ಶೆಟ್ಟರ್, ಜೋಶಿ ಕಟ್ಟಾಕೋಕೆ ಮಾಜಿ ಸಿಎಂ ಮಾಸ್ಟರ್ ಪ್ಲಾನ್, ಆಪ್ತರನ್ನ ಕಾಂಗ್ರೆಸ್ಗೆ ಕರೆತರೋಕೆ ತೆರೆಮರೆ ಸರ್ಕಸ್। ನಮೋ ವಿರುದ್ಧ ಇಂಡಿಯಾ ಒಕ್ಕೂಟ ರಣೋತ್ಸಾಹ, ಮುಂಬೈನಲ್ಲಿ ನಾಯಕರ ಮಹಾಸಭೆ, ಸೀಟು ಹಂಚಿಕೆ ಬಗ್ಗೆ ಇಂದು ನಾಳೆ ಚರ್ಚೆ। ಇನ್ನು ಚುನಾವಣಾ ಚದುರಂಗದಾಟದಲ್ಲಿ ಯಾವ್ಯಾವ ರಾಜಕೀಯ ಪಕ್ಷಗಳು ಹಾಗೆ ನಾಯಕರು ಯಾವ ರೀತಿಯಾದ ನಡೆಯನ್ನ ಅನುಸರಿಸುತ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಸುದ್ದಿಯ ವಿಸ್ತೃತ ವಿವರಣೆಯನ್ನ ನೀಡಲಿಕ್ಕೆ ನನ್ನ ಜೊತೆಯಲ್ಲಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದ ಚಿದಾನಂದ್ ಪಟೇಲ್ ಇದ್ದಾರೆ। ಚಿದಾನಂದ್ ಪಟೇಲ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ। ಹಾಗೆ ನಮ್ಮ ಔಟ್ಪುಟ್ ಎಡಿಟರ್ ಆದ ಮಧು ಇದ್ದಾರೆ, ಮಧು ಕಾರ್ಯಕ್ರಮಕ್ಕೆ ಸ್ವಾಗತ। ಮೊದಲ ಸುದ್ದಿಯತ್ತ ಗಮನ ಕೊಡೋಣ। ವಿಧಾನಸಭೆಯಲ್ಲಿ ಬಿಜೆಪಿ ಸೋತಿದೆ, ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದೆ, ನಾಯಕರನ್ನ ಆಯ್ಕೆ ಮಾಡಿಕೊಳ್ಳೋ ಪ್ರಕ್ರಿಯೆಯಲ್ಲೂ ಕೂಡ ಹೆಂಗಾಡ್ತಾ ಇದೆ। ಇಂಥ ಪರಿಸ್ಥಿತಿಯಲ್ಲಿ ಬಿಜೆಪಿಗೆ ಇದೀಗ ಮತ್ತೊಂದು ಅಗ್ನಿ ಪರೀಕ್ಷೆ, ಲೋಕ ಅಗ್ನಿ ಪರೀಕ್ಷೆ। ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಫೀಲ್ಡ್ಗಿಳಿದಿದ್ದಾರೆ, ಮತ್ತೊಮ್ಮೆ ಅವರ ನೇತೃತ್ವದಲ್ಲೇ ಸಭೆಯನ್ನ ನಡೆಸಲಾಗಿದೆ। ಮತದಾರ ಚೇತನ ಮಹಾ ಅಭಿಯಾನದ ಹೆಸರಲ್ಲಿ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ। ಬಿಜೆಪಿ ಆಂತರಿಕ ವಲಯದಲ್ಲಾಗ್ತಾ ಇರುವ ಬೆಳವಣಿಗೆಗಳು, ಆಪರೇಷನ್ ಹಸ್ತದ ಭಯ, ಆ ಭಯಕ್ಕೆ ಒಂದು ಅಭಯ ನೀಡೋ ಪ್ರಯತ್ನ, ಅದರ ಜೊತೆಗೆ ಮುಂಬರಲಿರುವ ಲೋಕಸಭಾ ಚುನಾವಣೆಗೆ ಯಾವ ರೀತಿಯಾಗಿ ಸಂಘಟನೆಗಳು ಆಗಬೇಕು, ಹಾಗೆ ಯಾವ ರೀತಿ ಪಕ್ಷ ಹಾಗೆ ಪಕ್ಷದ ನಾಯಕರು ಸಿದ್ಧರಾಗಬೇಕು, ಇದೆಲ್ಲದರ ಬಗ್ಗೆ ಬಿಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ, ಅವರ ಮುಂದಾಳತ್ವದಲ್ಲಿ ಈ ಸಭೆ ನಡೆದಿದೆ। ಬಿಜೆಪಿಯಲ್ಲಿ ಆಗ್ತಿರುವ ಬೆಳವಣಿಗೆಗಳಿಗೆ ಒಂದು ಸರಿಯಾದ ದಿಕ್ಕನ್ನ ತೋರಿಸಿ ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿನ ಹಂತಕ್ಕೆ ತೆಗೆದುಕೊಂಡು ಹೋಗುವ ಸಾಧ್ಯತೆ, ಅಥವಾ ಈ ಕರ್ನಾಟಕದ ವ್ಯಾಪ್ತಿಯಲ್ಲಿ ಇಟ್ಕೊಂಡಿರುವ ಗುರಿ ಏನಿದೆ ಆ ಗುರಿಯಷ್ಟು ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ಬೇಕಾದ ಪ್ರಿಪರೇಷನ್ ಅನ್ನ ಬಿಎಲ್ ಸಂತೋಷ್ ಅವರ ನೇತೃತ್ವದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿರೋದು। ಇನ್ನು ಈ ಮಹತ್ವದ ಸಭೆ ನಡೆದಿದೆ, ಇದರ ಬಗ್ಗೆ ಎಂಜಿ ಮಹೇಶ್ ಅವರು ಮಾತನಾಡಿದ್ದಾರೆ, ಏನ್ ಮಾತನಾಡಿದ್ದಾರೆ ಕೇಳೋಣ। ವಿರೋಧಿಗಳ ಏನು ಒಂದು ಹುಲಿ ಬಂತು ಹುಲಿ ಅಂತ ಏನು ಭ್ರಮೆ ಒಳಗಡೆ ನಾವ್ಯಾರು ಬೀಳುವಂತದ್ದು ಅವಶ್ಯಕತೆ ಇಲ್ಲ। ತಾವು ಯಾರು ಮಾಧ್ಯಮದಲ್ಲಿ ಬಿತ್ತರ ಆಗ್ತಾ ಇರುವಂತದ್ದು, ಬರ್ತಾ ಇರುವಂತ ಸುದ್ದಿಯ ಪ್ರಮಾಣದ ಯಾವ ಪಕ್ಷಾಂತರದ ಚಟುವಟಿಕೆಯು ನಡೀತಾ ಇಲ್ಲ। ಆದ್ರೆ ಬಿಜೆಪಿಯನ್ನು ದುರ್ಬಲ ಮಾಡಬೇಕು ಅಂತ ಕಾಂಗ್ರೆಸ್ ಒಡ್ಡಿರ್ತಕ್ಕಂಥ ಒಂದು ತಂತ್ರದ ಒಂದು ಭಾಗವಾಗಿ ನಡೀತಾ ಇರ್ತಕ್ಕಂಥದ್ದು। ಯಾರೂ ಕೂಡ ಬಿಜೆಪಿಯನ್ನು ಬಿಟ್ಟು ಹೋಗೋರಿಲ್ಲ, ಆ ತರದ ಯಾವ ಆತಂಕವೂ ಇಲ್ಲ ಅಂತ ಬಹಳ ಸ್ಪಷ್ಟ ಮಾಡಿದ್ದಾರೆ। ಇನ್ ರಿಟರ್ನ್ ಸಂತೋಷ್ ಜಿ ಅಂತ ಒಬ್ಬ ಸಂಘಟನಾ ಕಾರ್ಯದರ್ಶಿ ಹತ್ರ ಅನೇಕ ಜನ ಕಾಂಗ್ರೆಸ್ಸಿಗರು ಬೇರೆಯವರು ಸಂಪರ್ಕ ಮಾಡಿರೋದು ಕೂಡ ಉಲ್ಲೇಖ ಮಾಡಿದೆ। ಒಂದು ಹತ್ತತ್ರ 40-45 ಜನ ಪ್ರಮುಖ ನಾಯಕರುಗಳು ಸಂಪರ್ಕ ಮಾಡಿರುವಂತದ್ದು ಕೂಡ ಸಭೆಯಲ್ಲಿ ಉಲ್ಲೇಖ ಮಾಡಿದೆ। ಸಭೆಯಲ್ಲಿ ಏನೆಲ್ಲ ಆಯ್ತು, ಯಾರೆಲ್ಲ ಇದ್ರು, ಇದರ ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಕೃಷ್ಣ, ಲೋಕಸಭಾ ಚುನಾವಣೆಗೆ ತಯಾರು ಆಗಬೇಕು, ಅದಕ್ಕೆ ಮುಂಚೆ ಇಲ್ಲಾಗ್ತಿರುವ ಒಂದಷ್ಟು ಏರುಪೇರುಗಳಿಗೆ ಒಂದಷ್ಟು ಲಾಜಿಕಲ್ ಉತ್ತರವನ್ನ ಕಂಡುಕೊಳ್ಬೇಕು, ಅದಕ್ಕೆ ಈ ಸಭೆ ಅನ್ನೋ ಮಾಹಿತಿ ಏನೆಲ್ಲ ನಡೀತು, ಸಭೆಯಲ್ಲಿ ಯಾರೆಲ್ಲ ಕಾಣಿಸ್ಕೊಂಡ್ರು, ಯಾರೆಲ್ಲ ಕಾಣಿಸ್ಕೊಳ್ಳಿಲ್ಲ, ಡೀಟೇಲ್ಸ್ ಕೊಡೋದಾದ್ರೆ। ಖಂಡಿತವಾಗ್ಲೂ ಸ್ಮಿತಾ, ಈಗಾಗಲೇ ಏನು ರಾಜ್ಯ ಬಿಜೆಪಿ ಚುನಾವಣೆಯಲ್ಲಿ ಸೋತಿದೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ, ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು, ಆ ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ। ಆದ್ರೆ ಈಗ ವಿಪಕ್ಷ ನಾಯಕನ ಆಯ್ಕೆ ಮತ್ತೆ ರಾಜ್ಯಾಧ್ಯಕ್ಷ ಆಯ್ಕೆ ಇನ್ನೂ ಕೂಡ ಆಗಿಲ್ಲ। ಇಂಥ ಸಂದರ್ಭದಲ್ಲಿ ಒಂದಷ್ಟು ಗೊಂದಲ ಕೂಡ ನಿರ್ಮಾಣ ಆಗಿದೆ। ಅದ್ರ ಜೊತೆಗೆ ಪಕ್ಷ ಅಧಿಕಾರದಲ್ಲಿ ಇಲ್ದಿರುವಂತ ಸಂದರ್ಭದಲ್ಲಿ ಒಂದಷ್ಟು ಜನ ಶಾಸಕರು ಮತ್ತೆ ಮಾಜಿ ಶಾಸಕರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗ್ತಾರೆ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ। ಹೀಗಾಗಿ ಅವರನ್ನ ಸಮಾಧಾನ ಪಡಿಸುವಂತದ್ದು ಮತ್ತೆ ಪಕ್ಷದಲ್ಲಿ ಯಾವುದೇ ರೀತಿಯಂತ ಗೊಂದಲಗಳು ಇಲ್ಲದೆ ಇರುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡೋದ್ರ ಜೊತೆಗೆ ಪಕ್ಷವನ್ನ ಒಂದು ರೀತಿ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಬಿಎಲ್ ಸಂತೋಷ್ ಅವರು ಒಂದಷ್ಟು ಸೂಚನೆಗಳನ್ನ ಪಕ್ಷದ ನಾಯಕರಿಗೆ ಕೊಟ್ಟಿರುವಂತದ್ದು। ಅದ್ರ ಜೊತೆಗೆ ಮುಖ್ಯವಾಗಿ ಇವತ್ತಿನ ಸಭೆಗೆ ಒಂದಷ್ಟು ಜನ ಈಗಾಗಲೇ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಸೋತಿದೆ, ಸೋತ ಬಳಿಕವಾಗಿ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು। ಅಂದ್ರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೆ ಸುಧಾಕರ್ ಆಗಿರ್ಬೋದು, ಮತ್ತೆ ಇವರೆರಡು ಸಿಪಿ ಯೋಗೇಶ್ವರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಇವತ್ತು ಬಿಎಲ್ ಸಂತೋಷ್ ಅವರ ಕರೆದಿರುವಂತ ಸಭೆಗೆ ಬಂದಿದ್ರು। ಆದ್ರೆ ಪ್ರಮುಖವಾಗಿ ಎಚ್ ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಮತ್ತೆ
ರೇಣುಕಾಚಾರ್ಯ ಆಗಿರ್ಬೋದು, ಹೀಗೆ ಸೋಮಣ್ಣ ಆಗಿರ್ಬೋದು, ಪ್ರಮುಖವಾದಂತಹ ನಾಯಕರು ಯಾರು ಕೂಡ ಸಭೆಗೆ ಬಂದಿರಲಿಲ್ಲ. ಅವ್ರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿತ್ತು. ಈಗಾಗಲೇ ರೇಣುಕಾಚಾರ್ಯ ಅವರು BL ಸಂತೋಷ್ ಅವರ ವಿರುದ್ಧವಾಗಿ ಪರೋಕ್ಷವಾಗಿ ರೆಬಲ್ ಆಗಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಸೋಮಶೇಖರ್ ಆಗಿರ್ಬೋದು ಮತ್ತೆ ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಅವರು ಕೂಡ ಈಗಾಗಲೇ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗ್ತಾರೆ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆಗೆ ಇವತ್ತಿನ ಸಭೆಗೆ ಗೈರಾಗಿ ಏನಾದ್ರೂ ಬರುವಂತ ದಿನಗಳಲ್ಲಿ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ, ಆ ಕಾರಣಕ್ಕೋಸ್ಕರವಾಗಿ ಇವತ್ತಿನ ಸಭೆಗೆ ಬಂದಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ಮುಖ್ಯವಾಗಿ ಈಗಾಗಲೇ ಒಂದಷ್ಟು ಅಸಮಾಧಾನಿತರನ್ನ ಒಂದ್ ರೀತಿ ಸಮಾಧಾನ ಪಡಿಸುವಂತದ್ದು, ಮತ್ತೆ ಕಾಂಗ್ರೆಸ್ನ ಆಪರೇಷನ್ ಹಸ್ತಕ್ಕೆ ರಿವರ್ಸ್ ಆಪರೇಷನ್ ವಿಚಾರ ಆಗಿರ್ಬೋದು, ಮತ್ತೆ ಒಂದಷ್ಟು ಜನ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಹೀಗಾಗಿ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ ಜೊತೆಗೆ ನಾವಿದ್ದೇವೆ ಅನ್ನೋ ಒಂದು ರೀತಿ ಅಭಯವನ್ನ ಕೊಡುವಂತದ್ದು. ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆ BL ಸಂತೋಷ್ ಅವರು ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ಕೃಷ್ಣ ಮಾಹಿತಿಗಾಗಿ. ಈಗ ಚಿದಾನಂದ ಪಟೇಲ್ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ವಿ. ಮಹೇಶ್ ಅವರು ಹೇಳ್ತಾ ಇದ್ದದ್ದು ಮಾಧ್ಯಮದಲ್ಲಿ ಬರ್ತಾ ಇರೋ ರೀತಿಯ ಯಾವುದೇ ಚಟುವಟಿಕೆ, ಮಾಧ್ಯಮದಲ್ಲಿ ನಾವೇನ್ ತೋರಿಸ್ತೀವಿ, ಏನ್ ಪಕ್ಷದಲ್ಲಿ ನಡೀತಿರತ್ತೆ ಅದರ ನಮಗ್ ಸಿಗೋ ಸೋರ್ಸು ಏನ್ ಹೇಳುತ್ತೆ ಅದನ್ನ ಬಿತ್ತರ ಮಾಡ್ತೀವಿ. ಈಗ ಅದನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೂ ಕೂಡ ಈ ಕೃಷ್ಣ ವಿವರಿಸ್ತಾ ಇದ್ರು ಯಾರು ಆಬ್ಸೆಂಟ್ ಇವತ್ತಿನ ಸಭೆಗೆ. ST ಸೋಮಶೇಖರ್, ಹೆಬ್ಬಾರ್ ಅವರಿಲ್ಲ, ರೇಣುಕಾಚಾರ್ಯ ಇಲ್ಲ. ಈ ಆಪರೇಷನ್ ಹಸ್ತದ ಪರಿಣಾಮ ಪ್ರಭಾವ ಇಲ್ವೇ ಇಲ್ಲ ಅಂತ ಹೇಗ್ ಗಮನಿಸೋದು? ಇವರ ಗೈರು ಹಾಜರಿ ಈ ಸಭೆಯಲ್ಲಿ ಇದ್ದ ಮೇಲೂ ಕೂಡ ಅಂತ ಇವತ್ತು BJP ನಾಯಕರು ಹೇಳ್ತಿದ್ರು ಯಡಿಯೂರಪ್ಪ ಇಲ್ಲದ ಸಭೆ ಅದು ಎಂಥದೇ ಸಭೆ ಮಾಡಿದ್ರು ಅದು ಇನ್ಕಂಪ್ಲೀಟ್ ಅಂತ. ಯಾಕಂತ ಹೇಳಿದ್ರೆ ಯಡಿಯೂರಪ್ಪ ಅನ್ನೋದೇ ಒಂದು ಶಕ್ತಿ. ಯಡಿಯೂರಪ್ಪನವ್ರು ಇವತ್ತು ಚುನಾವಣಾ ರಾಜಕೀಯದಿಂದ ದೂರ ಉಳಿದಿದ್ರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಯಡಿಯೂರಪ್ಪನವ್ರ ಮುಖ ನೋಡ್ಕೊಂಡು ಓಟ್ ಹಾಕುವಂಥವ್ರು ಇರುವಂಥದ್ದು. ಇವತ್ತು ಪ್ರಮುಖವಾಗಿ ಹೈಕಮಾಂಡ್ಗೆ ದೂರು ಕೊಟ್ಟಂಥ ನಾಯಕರುಗಳು ಯಡಿಯೂರಪ್ಪನವರಿಂದ ನಾವು ಸೋತ್ವಿ ಅಂತೇಳಿ ದೂರು ಕೊಟ್ಟಿದ್ದಾರೆ. ಅದು CT ರವಿ ಇರ್ಬೋದು, V ಸೋಮಣ್ಣ ಇರ್ಬೋದು, ಅನೇಕ ನಾಯಕರುಗಳು. ಅಂದರೆ ಯಡಿಯೂರಪ್ಪನವರು ಮನಸ್ಸು ಮಾಡಿದ್ರೆ ಯಾರನ್ನು ಬೇಕಾದರೂ ಸೋಲಿಸ್ತಾರೆ, ಎಂಥ ನಾಯಕರನ್ನು ಸೋಲಿಸ್ತಾರೆ ಅನ್ನೋದಕ್ಕೆ ಇದೊಂದು ಸ್ಮಾಲ್ ಎಕ್ಸಾಂಪಲ್. ಆದರೆ ನಿಮಗೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಸಿಗೆ ಎಷ್ಟು ಕರ್ನಾಟಕ ಎಷ್ಟು ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರೆ ಅಂದರೆ BJP ಕೂಡ ಅನಿವಾರ್ಯ. ಯಾಕಂತೇಳಿ ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಕ್ಕೆ ಅವಕಾಶ ಇರತಕ್ಕಂಥ ಅದು ಕರ್ನಾಟಕದಲ್ಲಿ ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೂ. ಈಗ ಅಲ್ಲಿ 25 ಸಂಸದರಿದ್ದಾರೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ನೀವು 20 ಸೀಟ್ ಗೆಲ್ಲೇಬೇಕು ಅಂತೇಳಿ ಸರ್ಕಾರಕ್ಕೆ ಟಾರ್ಗೆಟ್ ಕೊಟ್ಟಿರುವಂಥದ್ದು. 25 ಸೀಟನ್ನ ಕಳ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ನೋಡಿ, ಈ ಸರಿ 2024ರ ಚುನಾವಣೆ ಹಲವಾರು ವಿಶ್ಲೇಷಣೆಗಳು ಏನೇ ಬಂದಿರೋದು ಮೋದಿ ಮುನ್ನಡೆಯನ್ನು ಸಾಧಿಸ್ತಾರೆ ಅಂತೇಳಿ. ಅಟ್ ದ ಸೇಮ್ ಟೈಮ್ ನೀವು ಇಂಡಿಯಾ 8 ತಿಂಗಳು ಮೊದಲೇ ಆಕ್ಟಿವ್ ಆಗಿದ್ದಾರೆ. ನಿಮಗೆ ಅಲ್ಲಿರ್ತಕ್ಕಂಥ ಒಕ್ಕೂಟದ ಪಕ್ಷಗಳನ್ನ ನೋಡಿ, ವೆರಿ ಸ್ಟ್ರಾಂಗ್ ಪಾರ್ಟೀಸ್ ಇರ್ತಕ್ಕಂಥದ್ದು. ನೀವು ಭಾರತೀಯ ಜನತಾ ಪಕ್ಷದ ಜೊತೆ NDA ಜೊತೆ ಗುರುತಿಸ್ಕೊಂಡ್ರವ್ರನ್ನು ನೀವು ಗಮನಿಸ್ಬೋದು ನಿಮಗೆ. ಆದರೆ ಪ್ರಮುಖವಾಗಿ ಏನಾಗಿದೆ, ಕರ್ನಾಟಕದಲ್ಲಿ 25 ಸೀಟ್ಗಳಲ್ಲಿ ಕಳ್ಕೊಂಡ್ರೆ ಅದು ಅಕೌಂಟಬಿಲಿಟಿ ಯಾರಿಗೆ ಬರ್ತದೆ? BL ಸಂತೋಷಿಗೆ ಬರುತ್ತೆ. ಈಗಾಗಲೇ BL ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಜೋಡಿ ವಿಧಾನಸಭೆ ಚುನಾವಣೆ ಸೋಲಿಗೆ ಕಾರಣ ಅನ್ನೋದು ಕೂಡ ಹೈಕಮಾಂಡ್ಗೂ ಕೂಡ ಗೊತ್ತಿರುವಂಥದ್ದು. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಒಂದು ವೇಳೆ ಇಲ್ಲಿ ಸ್ಥಾನವನ್ನು ಕಡಿಮೆ ತೆಗೆದುಕೊಂಡ್ರೆ ಒನ್ಸ್ ಅಗೇನ್ ಅಕೌಂಟಬಿಲಿಟಿ ಸಂತೋಷ್, ಆದರೆ ಸಂತೋಷ್ ಇಮೇಜ್ ಕೂಡ ಡ್ಯಾಮೇಜ್ ಆಗುತ್ತೆ. ಅವರ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೂ ಕೂಡ ಕುತ್ತು ಬಂದರೂ ಆಶ್ಚರ್ಯಪಡಬೇಕಾಗಿಲ್ಲ. ಹಾಗಾಗಿ ಅವರು ಅನಿವಾರ್ಯವಾಗಿ ನೀವು 224 ಕ್ಷೇತ್ರಗಳ ಕೆಲಸ ಮಾಡಿ ಅಂತ ಇವತ್ತು ಹೇಳಿದ್ದಾರೆ. ಜೊತೆಗೆ ಆಪರೇಷನ್ ಹಸ್ತ ಎಷ್ಟು ಆತಂಕ ಆಗಿದೆ ಅಂದರೆ ನಮ್ಮ ಜೊತೆ 40ರಿಂದ 45 MLAಗಳು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಾರೆ. ಯಾವ ಸಾಮಾನ್ಯವಾಗಿ ಇದು ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಅಂತ ಹೇಳೋದು ತಪ್ಪಾಗಲ್ಲ. ಅಷ್ಟು ಸುಲಭದ ಮಾತ್ರ 45 MLAಗಳು ಸಂತೋಷಕ್ಕೆ ಕಾಲ್ ಮಾಡಿ ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಆಡಳಿತ ನಡೆಸಿರೋ ಪಕ್ಷ ಅದು ಯಡಿಯೂರಪ್ಪ ನನ್ನ ಜೊತೆ 10 ಜನ ಸಂಪರ್ಕದಲ್ಲಿದ್ದಾರೆ ಅಂತ ಒಂಥರ ಯಾರಾದರೂ ಹೇಳಿದ್ರೆ ನಂಬ್ತಾರೆ. ಆದರೆ ಇಲ್ಲಿ MLAಗಳಿಗೆ ಮತ್ತು MP ಗಳಿಗೆ ಕಾರ್ಯಕರ್ತರಿಗೆ ಮೇನ್ ಲೀಡರ್ಗಳಿಗೆ ಪಾರ್ಟಿಗೆ ಏನೂ ಆಗಲ್ಲ. 2020 ನಾವೇ ಅಧಿಕಾರಕ್ಕೆ ಬರ್ತೀವಿ, ನಮ್ಮ ಜೊತೆನೇ ಅವ್ರ ಸಂಪರ್ಕ ಅನ್ನೋ ಮುಖಾಂತರ ಒಂದು ವೇಳೆ ಆಪರೇಷನ್ ಹಸ್ತಕ್ಕೆ ಕಡಿವಾಣ ಹಾಕುವ ಒಂದು ತಂತ್ರವೂ ಕೂಡ ಹೌದು. ಜೊತೆಗೆ ಲೋಕಸಭೆ ಚುನಾವಣೆಗೆ ನೀವು ರೆಡಿಯಾಗಿ ಅನ್ನೊಂದು ಮೆಸೇಜ್ ಪಾಸ್ ಮಾಡ್ಲಿಕ್ಕೆ ಬಂದಿರುವಂಥದ್ದು. ಪ್ರಮುಖವಾಗಿ ನೀವು ಇವತ್ತು ಗಮನಿಸ್ಬೋದು V ಸೋಮಣ್ಣ ಅದು ಏನೇ ಇರ್ಬೋದು, V ಸೋಮಣ್ಣ ತನ್ನದೇ ಆದ ಚಾಕಚಕ್ಯತೆ ಇರತಕ್ಕಂಥ ನಾಯಕ, ಅವ್ರದ್ದೇ ಆದ ಒಂದು ಗುಂಪು ಇರುವಂಥದ್ದು. ನೀವು ಮುನೇನಕೊಪ್ಪ ಬಂದಿಲ್ಲ, ಪ್ರಹ್ಲಾದ್ ಜೋಶಿ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು, ಮುನೇನಕೊಪ್ಪ ಬಂದಿಲ್ಲ. ನಿಮಗೆ 2 ಜನ MLAಗಳು ಬಂದಿಲ್ಲ, ST ಸೋಮಶೇಖರ್ ಬಂದಿಲ್ಲ ಮತ್ತು ಹೆಬ್ಬಾರ್ ಅವರು ಬಂದಿಲ್ಲ. ನೀವು ಪ್ರಮುಖವಾಗಿ ಇವತ್ತು ಯಡಿಯೂರಪ್ಪನವರೇ ಇಲ್ಲ, ಯಡಿಯೂರಪ್ಪನವ್ರ ಜೊತೆಗೆ ಅವರ ಮಗ 2 ಜನ ಮಕ್ಕಳು ಕೂಡ ಇಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಸಭೆ ಸಂತೋಷ್ ಅವರು ಬಂದು ಸಭೆ ನಡೆಸಿರ್ಬೋದು. ಪ್ರಶ್ನೆ ಕೇಳಿದ್ರೆ ಶಿವಮೊಗ್ಗ ಏರ್ಪೋರ್ಟ್ ಒಂದು ರೀಸನ್ ಇರ್ಬೋದು. ಆದರೆ ಇವತ್ತು ಸಂತೋಷ್ ಕರೆದಿರೋ ಸಭೆಗೆ ನಾನು ಇವತ್ತು ಕೂಡ ಅಸ್ತಿತ್ವ ನಂದಿದೆ. ಒನ್ಸ್ ಅಗೇನ್ ಲೋಕಸಭೆಯಲ್ಲಿ ಕೂಡ ನಂದೇ ಕಂಟ್ರೋಲು, ನಾನೇ ಡಿಸೈಡ್ ಮಾಡಿದ ಒಂದು ಸಂದೇಶವನ್ನು ಕೂಡ ಇಲ್ಲಿರ್ತಕ್ಕಂಥ ನಾಯಕರುಗಳಿಗೆ ರವಾನೆ ಮಾಡಬೇಕಿತ್ತು. ಜೊತೆಗೆ ಅಟ್ ದ ಸೇಮ್ ಟೈಮ್ ಎಲೆಕ್ಷನ್ ಕೂಡ ತಯಾರಿ ಮಾಡಬೇಕಿತ್ತು. ಆಪರೇಷನ್ ಹಸ್ತಕ್ಕೆ ಪ್ರತಿಯಾಗಿ ನಮ್ಮ ಜೊತೆನೂ ಸಂಪರ್ಕದಿದ್ದಾರೆ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಅಧೀರರಾಗಿರ್ತಕ್ಕಂಥ ನಾಯಕರುಗಳನ್ನ ಒಂದಷ್ಟು ಸ್ಟ್ರಾಂಗ್ ಮಾಡಲಿಕ್ಕೆ ಇಲ್ಲ 2024 ತನಕ ನೋಡಿ ಎಲ್ಲ ಏನು ಬೇಕಾದ್ರೆ ಆಗುತ್ತೆ ಒಂದು ಮೆಸೇಜನ್ನು ಪಾಸ್ ಮಾಡೋದು. ಅದಕ್ಕೆ ಈ ಪಾಲಿಟಿಕ್ಸಲ್ಲಿ ಮೈಂಡ್ ಗೇಮ್ ಅಂತ ಹೇಳ್ತಾರೆ. ಅಂದರೆ ಒಂದು ಸ್ಟೇಟ್ಮೆಂಟ್ ಕೊಡೋ ಮುಖಾಂತರ ಏನೋ ಇರ್ಬೋದು ಅಂತ. ರೈಟ್. ಬಟ್ ಮಧು, ಈಗ BL ಸಂತೋಷ್ ಅನ್ನೋ ಹೆಸರೇ ಪಕ್ಷದಲ್ಲಿ ಒಂದು ರೀತಿ ಪಾಸಿಟಿವ್ ನೆಗೆಟಿವ್ ಎರಡೂ ರೀತಿಯ ಚರ್ಚೆಗೆ ಗ್ರಾಸವಾಗಿತ್ತು. ಇನ್ಫ್ಯಾಕ್ಟ್ ಚಿದಾನಂದ ಪಟೇಲ್ ಕೂಡ ವಿವರಿಸ್ತಾ ಇದ್ರು ಚುನಾವಣೆಗೆ ಸೋಲಾಗ್ಲಿಕ್ಕೆ ಅವರು ಕೂಡ ಕಾರಣ ಅಂತ ಹೇಳಿ ಬಹಿರಂಗವಾಗಿ ಹೇಳಿದವರಿದ್ದಾರೆ ಅದೇ ಪಕ್ಷದಲ್ಲಿ. ಈಗ ಅವರನ್ನೇ ಕಳಿಸಿದ್ದಾರೆ ಪ್ಯಾಚಪ್ ಮಾಡಿ ಮುಂದಿನ ಲೋಕಸಭಾ ಚುನಾವಣೆಗೆ ತಯಾರು ಮಾಡಿ ಅಂತ ಹೇಳಿ. ವರ್ಕೌಟ್ ಯಾವ ರೀತಿ ಆಗಬಹುದು ಇದಂತ? ಸ್ಮಿತಾ, 100 ದಿನಗಳ ಹಿಂದೆ ಏನು
ಚುನಾವಣೆಯ ವಿಧಾನಸಭಾ ಚುನಾವಣೆಯ ಏನು ಒಂದು ತಯಾರಿ ಇತ್ತಲ್ಲ, ಆವಾಗ ಸಂತೋಷ್ ಅವರು ಏನು ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನು ಮಾಡ್ತಾ ಇದ್ದಂಥ ಒಂದು ಆತ್ಮವಿಶ್ವಾಸ ಮತ್ತು ಆಗಿನ ಒಂದು ವೈಖರಿ ಇದೆಯಲ್ಲ, ಅದು ಈ ಸಭೆಯಲ್ಲಿ ಖಂಡಿತ ಕಾಣಿಸ್ತಾ ಇಲ್ಲ. ಈಗ ಮಾತನಾಡೋದು ವಕ್ತಾರರವರು ಸಹಜವಾಗಿ ಡಿಫೆಂಡ್ ಮಾಡ್ಕೊಬೇಕಿತ್ತು. ನಂಬರ್ ಏನೋ ದೊಡ್ಡ ಮಟ್ಟದಲ್ಲಿ ಹೇಳಿದ್ದಾರೆ, ಚಿದಾನಂದ ಪಾಟೀಲ್ ಹೇಳಿದಂಗೆ ಸಾಧ್ಯನೇ ಇಲ್ಲ ಅದು. ಹಾಗಾಗಿ ಜೊತೆಗೆ ಈಗ ಹಿಂಗಾಗ್ಬಿಟ್ಟಿದೆ ಅಂದರೆ ಪರಿಸ್ಥಿತಿ, ಕೋರ್ ಕಮಿಟಿಯಲ್ಲಿ ಡಿಸ್ಕಸ್ ಆಗುತ್ತೆ, ನಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಅದು ಒಂದು ಪ್ರಬಲ ಅಸ್ತ್ರ ಕೂಡ ಆಗಿದೆ ಏನು ವಿಪಕ್ಷಗಳಿಗೆ. ಅದರಲ್ಲೂ ಕಾಂಗ್ರೆಸ್ಸು ದಿನ ಬೆಳಗ್ಗೆ ಎದ್ದು ನಮ್ಮನ್ನು ಏನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಮಾಡ್ತಾ ಇದೆ ಅಥವಾ ಕಾಲೆಳಿತಾ ಇದೆ ಅನ್ನೋಂಥ ಒಂದು ಏನು ದಯನೀಯ ಪರಿಸ್ಥಿತಿಯಲ್ಲಿ ಏನಿದೆ. ನಾಯಕರುಗಳು ಇಲ್ಲ ಅಂತೇನಿಲ್ಲ, ತಕ್ಕ ಮಟ್ಟಿಗೆ ಅದರದೇ ಆದಂಥ ಒಂದು ಅನುಭವ, ಅವ್ರದ್ದೇ ಆದಂಥ ಅನುಭವ ಮತ್ತು ಏನು ಶಾಸಕತ್ವದ ಹಿರಿತನ ಎಲ್ಲದರ ಆಧಾರದಲ್ಲೂ ನಾಯಕರುಗಳಿದ್ದಾರೆ. ಆದರೆ ಯಾರಿಗೂ ಕೂಡ ಸ್ಪಷ್ಟ ನಿರ್ದೇಶನ ಆಗಲಿ ಅಥವಾ ಮುಂದೆ ಏನು ಮಾಡಬೇಕು ಅನ್ನೋ ದಿಕ್ಸೂಚಿ ಆಗಲಿ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಪ್ರತಿಪಕ್ಷ ಏನು ಆರೋಪ ಮಾಡ್ತಾ ಇದೆಯಲ್ಲ, ಹೈಕಮಾಂಡ್ಗೆ ಅಷ್ಟರ ಮಟ್ಟಿಗೆ ಸಿಟ್ಟಿದೆ ರಾಜ್ಯ ಘಟಕದ ಮೇಲೆ ಅಂತ, ಅದೇ ನಿಜ ಏನು ಅನ್ನೋ ರೀತಿ ಇಲ್ಲಿ ಆಗಿಬಿಟ್ಟಿದೆ. ಏನು ಸಾರ್ವಜನಿಕವಾಗಿಯೂ ಕೂಡ ನೋಡೋರಿಗೆ ಆ ರೀತಿ ಭಾಸ ಆಗೋ ರೀತಿ ಆಸ್ಪದವಾಗಿ ಕಾಣಿಸ್ತಾ ಇದೆ ಸಂದರ್ಭಗಳು. ಸೊ ಈ ಸಂದರ್ಭದಲ್ಲಿ ಯಾರನ್ನೂ ಕರೆದು, ಈಗ ಯಡಿಯೂರಪ್ಪ ಅವರು 2-3 ಸಲ ನಾವೇ ವರದಿ ಮಾಡಿದ್ದೀವಿ, 2-3 ಸಲ ದೆಹಲಿಗೆ ಹೋಗಿ ಬಂದಿದ್ದಾರೆ, ಮಾತನಾಡಿದ್ದಾರೆ, ಪ್ರತಿಪಕ್ಷ ಸ್ಥಾನವನ್ನು ತುಂಬಬೇಕು ಮತ್ತು ಏನು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬದಲಿಸಬೇಕು, ಸಂಘಟನೆಯಲ್ಲಿ ಬದಲಾವಣೆಗಳನ್ನು ಮಾಡಬೇಕು, ಇಲ್ಲ ಅಂದರೆ ಲೋಕಸಭಾ ಕಷ್ಟ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಅನ್ನೋ ಒಂದು ವಿಚಾರ ಇದೆ. ಜೊತೆಗೆ ಬೊಮ್ಮಾಯಿ ಅವರು ಕೂಡ ಹೋಗಿ ಭೇಟಿ ಮಾಡಿ ಬಂದಿದ್ದಾರೆ ಅಂತಿದೆ. ಇಷ್ಟೆಲ್ಲ ಆದಮೇಲೂ ಕೂಡ ವರಿಷ್ಠರ ಕಡೆಯಿಂದ ಯಾವುದೇ ಆಸಕ್ತಿ ಇಲ್ಲ ಅನ್ನುವಂಥದ್ದು ಇನ್ನೂ ಕೂಡ ಏನು ಇಲ್ಲಿ ಒಂದಷ್ಟು ಅಧ್ವಾನಗಳಿಗೆ ಅಥವಾ ಬೇಸರಗಳಿಗೆ ಆಸ್ಪದ ಆಗಿದೆ. ಈ ಸಂದರ್ಭದಲ್ಲಿ ಯಾರೂ ಇಲ್ಲ ಅಂದ್ರೆ ಈಗಾಗಲೇ ಕಂಗಾಲಾಗಿದ್ದಾರೆ. ಒಂದು ಕಡೆ ಏನು ಆಡಳಿತ ಪಕ್ಷ ಅವರನ್ನ ಪ್ರಶ್ನೆ ಮಾಡೋರೇ ಇಲ್ಲ. ಈಗ ಬರ ಇದೆ, ಒಂದು ಬರಕ್ಕೆ ಅಧ್ಯಯನ ಮಾಡಲಿಕ್ಕೆ ಅಥವಾ ಬರದ ಬಗ್ಗೆ ಪ್ರವಾಸ ಮಾಡಲಿಕ್ಕೆ ವಿಪಕ್ಷ ಎಷ್ಟೊತ್ತಾಗಲೇ ರೆಡಿ ಆಗಬೇಕಿತ್ತು. ಅದ್ರ ಬಗ್ಗೆ ಯಾವುದೇ ಒಂದು ಏನು ಚಕಾರ ಎತ್ತುವಂತ ನಾಯಕತ್ವ ಇಲ್ಲ. ಅಥವಾ ಈ ಗ್ಯಾರಂಟಿ ಯೋಜನೆಯ ಏನು ಅಷ್ಟು ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ಅವರು ಪ್ರದರ್ಶನ ಮಾಡ್ತಿರ್ಬೇಕಾದ್ರೆ ಅದ್ರ ಬಗ್ಗೆ ಮಾತನಾಡಿಕೆ ನಾಯಕರುಗಳಿಲ್ಲ. ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟ್ವೀಟ್ಗಳನ್ನು ಮಾಡ್ಬೋದು ಅಥವಾ ಬೇರೆ ಪೋಸ್ಟ್ಗಳನ್ನು ಮಾಡ್ಬೋದು. ಆದರೆ ಸಂಘಟಿತವಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡುವಂತ ಹಕ್ಕು ಅಥವಾ ಒಂದು ಬಲವೇ ಕಾಣಿಸ್ತಾ ಇಲ್ಲ ಬಿಜೆಪಿ. ಒಂದು ಫೇಸ್ ನಾಯಕತ್ವದ ಫೇಸ್, ಎಷ್ಟೇ ಹಿಸ್ಟಾರಿಕಲಿ ರಿಚ್ ಪಾರ್ಟಿ ಅಥವಾ ಹಿಸ್ಟಾರಿಕಲಿ ಒಂದಷ್ಟು ಮೈಲ್ ಸ್ಟೋನ್ ಇರೋ ಪಾರ್ಟಿ ಅಂದ್ರೂ ಕೂಡ ಒಂದು ಫೇಸ್ ನ ಅವಶ್ಯಕತೆ. ಈಗ ಯಡಿಯೂರಪ್ಪನವರಿಗೆ ಅವರೇನು ಪಕ್ಷದ ಏನು ಸಕ್ರಿಯ ರಾಜಕಾರಣದಲ್ಲಿ ಅಂದ್ರೆ ಇನ್ ದ ಸೆನ್ಸ್ ಏನು ಚುನಾವಣಾ ರಾಜಕಾರಣದಿಲ್ಲ, ಹಾಗಂತ ಅವ್ರನ್ನ ಕರೆದು ಕೂಡ ಹೇಳಿಲ್ಲ ಏನು ಎತ್ತ ನೋಡಿ ಅಂತ. ಮೊನ್ನೆ ಇದೆಲ್ಲ ಚರ್ಚೆ ಎಲ್ಲ ಆದಾಗ, ಉದ್ಭವ ಆದಾಗ ಅವರು ಬರಲ್ಲ ಇವರು ಹೋಗ್ತಾರೆ ಅಂತ ಅಂದಾಗ ಅವ್ರ ಮನೆಯಲ್ಲಿ ಒಂದಷ್ಟು ಸಭೆಗಳಾಯ್ತು. ಆ ಸಭೆಗೂ ಕೂಡ ಏನು ಗೋಪಾಲ್ಯ ಅವರು ಬಂದ್ರು, ಸೋಮಶೇಖರ್ ಬರಲಿಲ್ಲ. ಸೊ ಸ್ಪಷ್ಟ ನಿರ್ದೇಶನ ಇಲ್ಲ. ಅವತ್ತು ಅಷ್ಟು ಮಂದಿ ದೊಡ್ಡ ಮಟ್ಟದಲ್ಲಿ ಶಾಸಕರು ಬರಬೇಕಾದ್ರೆ ಕಂಡಂತ ಮುಖ ಯಡಿಯೂರಪ್ಪನವರು. ಸೊ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ನಮಗಿಲ್ಲ ಆಗತ್ತೆ, ಕೊಟ್ಟ ಮಾತನ್ನ ಏನು ನಡೆಸುವಂತ ನಾಯಕ. ಸೊ ಅವತ್ತು ಕೂಡ ಮೋದಿಯವರ ಹೆಸರನ್ನ ಹೇಳಿ ಅಥವಾ ಅಮಿತ್ ಶಾ ಹೆಸರನ್ನ ಹೇಳಿ ಅಥವಾ ಪಕ್ಷದ ಸಂಘಟನೆ ಹೆಸರನ್ನ ಹೇಳಿ ಬಂದಿದ್ರು ಕೂಡ ಸ್ಥಳೀಯವಾಗಿ ಯಡಿಯೂರಪ್ಪ ಅನ್ನೋ ಒಂದು ಮ್ಯಾಗ್ನೆಟಿಕ್ ಪವರ್ ಇಲ್ಲಿತ್ತು. ಸೊ ಆ ಕಾರಣಕ್ಕೆ ಆಕರ್ಷಿತರಾದರೂ ಅದೊಂದು ಎನ್ಶೂರ್ ಮಾಡುವಂತ ಒಂದು ವಾತಾವರಣ ಇದ್ದಿದ್ರಿಂದ ಈಗ ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಸಂತೋಷ್ ಅವರನ್ನ ನಂಬಿ ಬರ್ಲಿಕ್ಕಾಗತ್ತಾ ಅನ್ನುವಂಥ ಪ್ರಶ್ನೆ ಚರ್ಚೆ ಪಕ್ಷದೊಳಗಡೆ ಸೋಲಿನ ಆತ್ಮಾವಲೋಕ ನಡೀತಿರ್ಬೇಕಾದ್ರೆ ಏನೋ ಹೇಳಿಕೆಗಳು ಕೊಡ್ಬೋದು. ಆದರೆ ನಾಯಕತ್ವ ಯಾರ್ದು ಅಂತ ಸ್ಪಷ್ಟವಾಗಿ ಏನು ನಿರ್ಧಾರ ಆಗದ ಹೊರತು, 2 ಪ್ರಮುಖ ಹುದ್ದೆಗಳಿಗೆ ನೇಮಕ ಆಗದ ಹೊರತು ಈ ಸಭೆಗಳೆಲ್ಲ ನಾಮಕಾವಸ್ಥೆ ರೀತಿ ಕಾಣಿಸ್ತಾ ಇದೆ. ಸ್ವತಃ ಆ ಸಭೆಯಲ್ಲಿ ಭಾಗವಹಿಸಿರೋರ್ಗೂ ಕೂಡ ಮೇಲ್ನೋಟಕ್ಕೆ ಏನಾದರೂ ಅವರು ಹೇಳ್ತಾರೆ. ಇನ್ಫ್ಯಾಕ್ಟ್ ಇವತ್ತು BL ಸಂತೋಷ್ ಅವರು ಪ್ರಸ್ತಾಪ ಮಾಡಿದ್ರಂತೆ, ಅಂದ್ರೆ ಬಾಂಬೆ ಟೀಮ್ ಅಂತ ಹೇಳಿ ವಿಭಿನ್ನವಾಗಿ ಪರಿಗಣಿಸಬೇಡಿ, ಅವರು ನಮ್ಮದೇ ಏನೋ ಪಕ್ಷದ ಭಾಗ ಆಗ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿ. ಬಟ್ ನೀವು ಹೇಳ್ದಾಗೆ ಯಡಿಯೂರಪ್ಪನವರನ್ನ ನಂಬಿ ಬಂದವರಿಗೆ ಅಭದ್ರತೆ ಕಾಡ್ತಾ ಇರ್ಬೋದು. ಬಹುಶಃ ಅದರ ರಿಫ್ಲೆಕ್ಷನ್ ಇವೆಲ್ಲ ಡೆವಲಪ್ಮೆಂಟ್ಸ್ ಅಂತ ಹೇಳಿ. ವೆಲ್ಕಮ್ ಬ್ಯಾಕ್. ಹಿಂದಿನ ಸುದ್ದಿಯಲ್ಲಿ ಗಮನಿಸಿದ್ವಿ, ಒಂದ್ ಕಡೆ ಬಿಜೆಪಿ ಮತ್ತೆ ಸಂಘಟನೆಯನ್ನ ಬಲಗೊಳಿಸಿಕೊಂಡು ಲೋಕಸಭಾ ಚುನಾವಣೆ ಗೆಲ್ಲುವ ಆ ಒಂದು ಹಪಾಹಪಿಯಲ್ಲಿದೆ, ಸಂಘಟನೆಯ ಮಂತ್ರವನ್ನ ಜಪಿಸ್ತಾ ಇದೆ. ಇತ್ತ ಕೈ ಆಪರೇಷನ್ ತಂತ್ರ ಮುಂದುವರೆದಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಶೆಟ್ಟರ್. ಆಪರೇಷನ್ ಹಸ್ತ ಆಗೇ ಆಗತ್ತೆ ಅಂತ ಹೇಳಿ ಬಲವಾಗಿ ಪ್ರತಿಪಾದಿಸಿದ್ದಾರೆ ಜಗದೀಶ್ ಶೆಟ್ಟರ್. ಯಾರೇನೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಆಗೋ ಕೆಲಸ ಆಗ್ತಲೇ ಇದೆ. ಎಲ್ಲ ಒನ್ ನೈಟ್ ಅಲ್ಲಿ ಆಗ ಹೋಗೋದಲ್ಲ, ಪ್ರಯತ್ನಗಳಾಗ್ತಾ ಇದೆ, ಸಂಪರ್ಕದಲ್ಲಿ ಇದ್ದಾರೆ. ಆಪರೇಷನ್ ಹಸ್ತ ಅನ್ನೋದು ಆಗೇ ಆಗತ್ತೆ. ಬಿಜೆಪಿಯಿಂದ ಅನೇಕರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅನ್ನೋ ವಿಶ್ವಾಸವನ್ನ ಜಗದೀಶ್ ಶೆಟ್ಟರ್ ವ್ಯಕ್ತಪಡಿಸಿದ್ದಾರೆ. ಅವ್ರ ಮಾತುಗಳಲ್ಲೇ ಆ ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಗಮನಿಸೋಣ. ನೋಡಿ, ಕೆಲವರು ಮಾತಾಡೋದು ಬರ್ತಾ ಇದ್ದಾರೆ, ಕೆಲವರು ಇದು ಒಂದೇ ದಿವಸಕ್ಕೆ ಮುಗಿಯುವಂತ ಅಲ್ಲಿದ್ದು ನಡೀತಾ ಇದೆ, ಪ್ರೊಸೆಸ್ ನಡೀತಾ ಇದೆ. ನೋಡ್ರಿ, ನಾನು ಒಂದು ಜಿಲ್ಲೆ ಅಂತ ಹೇಳಿಲ್ಲ, ಇಡೀ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಬಹಳಷ್ಟು ಜನ, ನಾನು ಇನ್ನೂ ಹೇಳಿದಲ್ಲ, ಬಹಳಷ್ಟು ಜನ ಸಂಪರ್ಕದಲ್ಲಿದ್ದಾರೆ. ಅದು ಯಾವ್ಯಾವ ನಿರ್ಧಾರ ಕೈಗೊಳ್ತಾರ, ಅದು ಪಾರ್ಟಿಯು ನಿರ್ಧಾರ ಕೈಗೊಳ್ಬೇಕಾಗ್ತದೆ. ಪಾರ್ಟಿ ನಿರ್ಧಾರದ ಕೈಗೊಂಡ ಮೇಲೆ ಕೆಲವರು ಜಾಯ್ನ್ ಆಗೋದು ಪ್ರೊಸೆಸ್. ನೋಡ್ರಿ, ನಾನು ಅವ್ರ ಜೊತೆ ವೈಯಕ್ತಿಕವಾಗಿ ಮಾತಾಡಿಲ್ಲ. ಈಗ ಅವ್ರ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಅದು ಅವರು ಹೇಳ್ಬೇಕು. ಲಾರ್ಜರ್ ಪಿಕ್ಚರ್ ಟಾರ್ಗೆಟ್ 20 ಇರಬಹುದು, ಆದರೆ ಪ್ರಾದೇಶಿಕವಾಗಿಯೂ ಕೂಡ ಕಾಂಪಿಟೇಷನ್ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲೂ ಬಿಜೆಪಿ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋದವರು
ಇದೀಗ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಬಿಜೆಪಿಯನ್ನ ಸೋಲಿಸಬೇಕು, ಅದರಲ್ಲೂ ಪ್ರಹ್ಲಾದ್ ಜೋಶಿ ಅವರನ್ನ ಟಾರ್ಗೆಟ್ ಅಂತ ಹೇಳಿ ಇಟ್ಕೊಂಡಿದ್ದಾರಂತೆ ಶೆಟ್ರು. ಲೆಕ್ಕಾಚಾರಗಳು ಏನೇ ಇದ್ರೂ ಕೂಡ ವರ್ಕೌಟ್ ಆಗತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ಚಿದಾನಂದ ಪಟೇಲ್ ಈಗ ವೈಯಕ್ತಿಕವಾಗಿ ನೋಡೋದಾದ್ರೆ ಅವರೇ ಸೋತ್ ಹೋದ್ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಥಾನಮಾನ ನೀಡೋ ಪ್ರಯತ್ನ ಮಾಡಿದ್ರು, ಅವರನ್ನ ಮತ್ತು ಪ್ರಬಲ ನಾಯಕ ಅನ್ನೋ ವರ್ಚಸ್ವಿ ನಾಯಕ ಅನ್ನೋದನ್ನ ತೋರಿಸ್ಪಡ್ಲಿಕ್ಕೆ ಬೇಕಾದ ವ್ಯವಸ್ಥೆಗಳು ಆಗ್ತಾ ಇದೆ. ಬಟ್ ಈ ಟಾರ್ಗೆಟ್ ಪ್ರಹ್ಲಾದ್ ಜೋಶಿ ಅದಕ್ಕೆ ರಿಲೇಟೆಡ್ ಆಗಿ ಆಪರೇಷನ್ ಹಸ್ತ ಆಗತ್ತೆ, ಅದಕ್ಕೆ ಪೂರಕ ಆಗತ್ತೆ, ಟಾರ್ಗೆಟ್ 20 ರೀಚ್ ಆಗೋದು ಸುಲಭದ ಮಾತು ಅನ್ನೋ ಕಾನ್ಫಿಡೆನ್ಸ್ ಸದ್ಯ ಕಾಣೋಕ್ ಸಿಗ್ತಾ ಇದೆ. ಬಟ್ ಅದು ಆನ್ ಗ್ರೌಂಡ್ ವರ್ಕ್ ಆಗುತ್ತಾ ಅನ್ನೋದು ಪ್ರಶ್ನೆ. ನಿಮಗೆ ಪ್ರಹ್ಲಾದ್ ಜೋಶಿ ಅವರು 4 ಬಾರಿ MP ಆಗಿದ್ದಾರೆ. ಆಲ್ರೆಡಿ ಅವರಿಗೆ ಆಂಟಿ ಇನ್ಕಮ್ ಸ್ಟಾರ್ಟ್ ಆಗಿದೆ. ಇನ್ನು ಪ್ರಮುಖವಾಗಿ ಈ ಬಾರಿ ಜಾತಿ ಅವೇರ್ನೆಸ್ ಆರಂಭವಾಗಿದೆ. ಕರ್ನಾಟಕದಲ್ಲಿ ನೀವು ಉತ್ತರ ಕನ್ನಡ ತಗೊಳ್ಳಿ, ಹಲವಾರು ಚಿಕ್ಕಮಗಳೂರು ತಗೊಳ್ಳಿ, ಎಲ್ಲ ಕಡೆಯಲ್ಲೂ ನಮ್ಮ ಜಾತಿ ಒಂದು ಅಸ್ಮಿತೆ ಸ್ಟಾರ್ಟ್ ಆಗಿದೆ. ನಿಮಗಿದೆ ಇಲ್ಲಿ 8 ವಿಧಾನಸಭಾ ಕ್ಷೇತ್ರ ಇದೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 8ರಲ್ಲಿ 4 ಕಾಂಗ್ರೆಸ್, 4 BJP ಇರ್ತಕ್ಕಂಥ. ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಅಲ್ಲಿರ್ತಕ್ಕಂಥ ಪಂಚಮಸಾಲಿ ಲಿಂಗಾಯತ ಸಮುದಾಯ, OBC ಸಮುದಾಯ ಯಾರು ಸರಿ ಕೈ ಹಿಡಿಯಲ್ಲ ಅನ್ನೋದೊಂದು ಸ್ಪಷ್ಟವಾದ ಸಂದೇಶ ರವಾನೆಯಾಗಿದೆ. ಜೊತೆಗೆ ಜಗದೀಶ್ ಶೆಟ್ಟರಿಗೆ ಅನ್ಯಾಯ ಮಾಡಿದರೆ ಇವರು ಅನ್ನೋದು ಮೆಸೇಜ್ ಆಗಿದೆ. ಯಾವ ಮುನೇನಕೊಪ್ಪ ಪ್ರಹ್ಲಾದ್ ಜೋಶಿಯ ಜೊತೆ ಚೆನ್ನಾಗಿದ್ರು, ಅವರೇ ಮಿನಿಸ್ಟ್ರು ಮಾಡಿಸಿದ್ರು ಶೆಟ್ಟರು ಮತ್ತೆ ಸೇರಿ, ಅದೇ ಮುನೇನಕೊಪ್ಪ ಇಲ್ಲ ನನಗೆ ಟಿಕೆಟ್ ಕೊಡಿ ಅಂತ BJPಗೆ ಡಿಮ್ಯಾಂಡ್ ಮಾಡ್ತಾರಿಲ್ಲ, ನಾನು ಕಾಂಗ್ರೆಸ್ಗೆ ಹೋಗ್ತೀನಿ ಡಿಮ್ಯಾಂಡ್ ಮಾಡ್ತಾರೆ. ಈಗ ಪ್ರಮುಖವಾಗಿ ಸಂಘ ಪರಿವಾರದವರು ಕೂಡ ಪ್ರಹ್ಲಾದ್ ಜೋಶಿ ಸೋತ್ರೆ ಅದು ಸಂಘ ಪರಿವಾರ ಕೂಡ ದೊಡ್ಡ ಇಮ್ಯುಲೇಷನ್ ಅನ್ನೋದೊಂದು ಮೆಸೇಜ್ ಪಾಸ್ ಆಗಿದೆ. ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಪ್ರಹ್ಲಾದ್ ಜೋಶಿನೂ ಕೂಡ BJP ಸೋಲಿಗೆ ಪ್ರಮುಖ ಕಾರಣಕರ್ತಂತೆ ಸಂದೇಶ ರವಾನೆಯಾಗಿದೆ. ಹಾಗಾಗಿ ಅಲ್ಲಿ ಒಂದು ವೇಳೆ ಮುನೇನಕೊಪ್ಪ ಕಾಂಗ್ರೆಸ್ಗೆ ಹೋಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಮತ್ತು ಇದ್ರ ಬೆನ್ನಲ್ಲೇ ಲಿಂಗರಾಜ್ ಪಾಟೀಲ್ ಅಂತ ಒಬ್ಬರು ಲಿಂಗಾಯತ ಸಮುದಾಯದವರು ಇದ್ದಾರೆ. ಈಸ್ ಎ ಲೋಕಲ್ ಸ್ಟ್ರಾಂಗ್ ಲೀಡರು. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ರಾಜ್ಯಸಭೆ ಮೆಂಬರ್ ಅಂತಂತೂ ಮಾಡಿಸಿ ಲಿಂಗರಾಜ್ ಪಾಟೀಲ್ ಅಂತವರಿಗೆ ಟಿಕೆಟ್ ಕೊಡಬೇಕಂತೇಳಿ ಈಗಾಗಲೇ ಚರ್ಚೆ ಆಗಿದೆ. ಸಂಘ ಪರಿವಾರ ಸಂಪೂರ್ಣವಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ವಿರೋಧ ಇರತಕ್ಕಂಥ, ಅವ್ರು ಕೊಟ್ಟರೆ ನೀವು ಈ ಬಾರಿ ಸೋಲ್ತಾರೆ. ಅಲ್ಲಿ ಜಾತಿ ಅವೇರ್ನೆಸ್ ಬಂದಿದೆ, ಅಲ್ಲಿ ಅಸ್ಮಿತೆ ಆರಂಭವಾಗಿದೆ. ಮತ್ತು 4 ಬಾರಿ ಗೆದ್ದಿದ್ದಾರೆ, ಬೇರೆಯವರಿಗೆ ಅವಕಾಶ ಇಲ್ವಾ? ಅಲ್ಲದೆ ನಿಮಗೆ ಜಗದೀಶ್ ಶೆಟ್ಟರ್ ಅಂತ ನಾಯಕರನ್ನ ಇವರು ತುಳಿದ್ರು ಅನ್ನೋದೊಂದು ಸಂದೇಶ ರವಾನೆಯಾಗಿದೆ. ಜೊತೆಗೆ ಅಲ್ಲಿ ಪಂಚಮಸಾಲಿ ಸಮುದಾಯದ ಮತಗಳು ಮೇಜರ್ ಇರತಕ್ಕಂಥದ್ದು. ಮತ್ತು ವಿನಯ್ ಕುಲಕರ್ಣಿ ಮತ್ತು ಪ್ರಹ್ಲಾದ್ ಜೋಶಿಯವರ ನಡುವಿನ ಆಂತರಿಕ ಕದನ, ಅದು ರಾಜಕೀಯ ಕದನ ಇರ್ಬೋದು, ಅದು ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಅಲ್ಲಿ ಲೋಕಲ್ ಗೊತ್ತು. ಇವತ್ತು ವಿನಯ್ ಕುಲಕರ್ಣಿ ಅವರು ಅವರ ಕ್ಷೇತ್ರಕ್ಕೆ ಬರದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರುವಂಥ. ಹಾಗಾಗಿ ಎಲ್ಲ ಒಂದು ಕಡೆ ಅವರ ಹೆಂಡ್ತಿನ ನಿಲ್ಲಿಸ್ತಾರೆ, ಶಿವಲೀಲಾ ಅವ್ರನ್ನ ನಿಲ್ಲಿಸ್ತಾರೆ ಅಂತೇಳಿ ಚರ್ಚೆ ಆರಂಭವಾಗಿರುವಂಥದ್ದು. ಬಹುಶಃ ಹೆಚ್ಚು ಕಡಿಮೆ ಆದರೆ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ಕೊಡೋದೇ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಅಟ್ ದ ಸೇಮ್ ಟೈಮ್ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಅಲ್ಲೇನು ಲೋಕಲ್ ಯಾವ ರೀತಿ ಆಂಟಿ ಇನ್ಕಂಬೆನ್ಸ್ ಆಗಿದೆ, ಅಲ್ಲಿ ಸ್ಥಳೀಯ ನಾಯಕರುಗಳೇ ಹೆಂಗೆ ವಿರೋಧ ಮಾಡ್ತಾರೆ. ಹಾಗಾಗಿ ಇಲ್ಲೂ ಕೂಡ ವಿರೋಧ ಆರಂಭವಾಗಿದೆ. ಪ್ರಹ್ಲಾದ್ ಜೋಶಿ ಅವರೇ ಇಷ್ಟೆಲ್ಲ ಹುಬ್ಬಳ್ಳಿ, ಧಾರವಾಡ ಮತ್ತು ಸುತ್ತಮುತ್ತ ರಾಜಕೀಯ ವಿಪ್ಲವಗಳಿಗೆ, BJP ಅನೇಕ ನಾಯಕರುಗಳಿಗೆ ಇಲ್ಲ ಸೈಡ್ ಆಗಲಿಕ್ಕೆ ಪ್ರಹ್ಲಾದ್ ಜೋಶಿ ಕಾರಣ ಅಂತೇಳಿ ಈಗ ಅವ್ರ ಮೇಲೆ ಗಂಭೀರ ಆರೋಪ ಬಂದಿದೆ. ಹಾಗಾಗಿ ಜಗದೀಶ್ ಶೆಟ್ಟರು ಇದನ್ನ ಅತಿ ದೊಡ್ಡ ವೇದಿಕೆಯಾಗಿ ಬಳಸ್ಕೊಳ್ತಿದ್ದಾರೆ. ನಾವೊಂದು ಸುದ್ದಿ ಹೊಡೆದಿದ್ವಿ, ಜಗದೀಶ್ ಶೆಟ್ಟರ್ ಅವರಿಗೂ ಈಗಾಗಲೇ ಅವರು 20 ಜನರು ನಾನು ಕರ್ಕೊಂಡ್ಬರ್ತೀನಿ, XMLAಗಳಿರ್ಬೋದು ಅಥವಾ ಮಿನಿಸ್ಟರ್ಸ್ ಇರ್ಬೋದು, ಲೋಕಲ್ ಲೀಡರ್ಸ್ ಕರ್ಕೊಂಡು ಬರ್ತೀವಿ ಅಂತ ಈಗಾಗಲೇ DKC ಮತ್ತು CMಗೆ ಅವರು ಪ್ರಾಮಿಸ್ ಮಾಡಿದ್ದಾರೆ. ಈ ಡಿಸೆಂಬರ್ ಎಂಡ್ ಒಳಗಡೆ ಒಂದಷ್ಟು ಜನರು ಕರ್ಕೊಬರ್ತೀನಿ ಅಂತೇಳಿ ಅವರು ಈಗ ಏನು ಟೈಮ್ ತಗೊಂಡಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಮಾಡ್ತಿರೋವಂಥದ್ದೇ ಅದು. ಯಾಕಂತ ಹೇಳಿದ್ರೆ ಸೇಡಿಗೆ ಸೇರು ಅನ್ನೋ ರೀತಿಯಲ್ಲಿ ಅವ್ರಿಗೆ ಏನಂತ ಹೇಳಿದ್ರೆ, ನನ್ನನ್ನು ಮುಗಿಸಿದ್ರಲ್ಲ, ನನ್ನನ್ನು ಮುಗಿಸಿದವ್ರಿಗೆ ನಾನು ಮುಗಿಸ್ತೀನಿ ಅನ್ನೋ ಒಂದು ಪಾಠವನ್ನು ನಾನು ಕಲಿಸ್ತೀನಿ ಅಂತೇಳಿ ಈಗಾಗಲೇ ಚಾಲೆಂಜ್ ತಗೊಂಡಿರುವಂಥದ್ದು. ಜಗದೀಶ್ ಶೆಟ್ಟರ್ ಅವರು ಈ ಲೋಕಸಭೆ ಚುನಾವಣೆಯಲ್ಲಿ ಅವರ ಪಾತ್ರ ಎಷ್ಟಿದೆ, ಆ ಪಾತ್ರದ ಆಧಾರದ ಮೇಲೆ ಜಗದೀಶ್ ಶೆಟ್ಟರ್ ಕೂಡ ಸಂಪುಟ ಪುನರ್ರಚನೆ ಆದ ಸಂದರ್ಭದಲ್ಲಿ ಅಥವಾ ಸಂಪುಟ ವಿಸ್ತರಣೆ ಆದ ಸಂದರ್ಭದಲ್ಲಿ ಅವ್ರನ್ನ ಮಂತ್ರಿ ಮಾಡ್ಲಿಕ್ಕೆ ಕೂಡ ಅದು ಕೂಡ ಮಾನದಂಡ ಸ್ಟ್ರಾಟಜಿ. ಬಟ್ ಈಗ ಮೋದಿ ಅವರ ಕ್ಲೋಸರ್ ಸರ್ಕಲ್ ಅಂತ ಗಮನಿಸಿದಾಗ ಕರ್ನಾಟಕದಿಂದ ಹೋದ ಅನಂತಕುಮಾರ್ ಅವರ ಹೊರತುಪಡಿಸಿದ್ರೆ ಅದಾದ ನಂತರದಲ್ಲಿ ಜೋಶಿ ಅವರ ಹೆಸರು ಪದೇ ಪದೇ ಪ್ರಸ್ತಾಪ ಆಗ್ತಿರೋದು ತಕ್ಕ ಮಟ್ಟಿಗೆ ಅಲ್ಲಿ ವರ್ಚಿಸಿದೆ. ಬಟ್ ಈ ಚುನಾವಣೆ ಅಂತ ಬಂದಾಗ ಲೋಕಲ್ ಮತದಾರರಲ್ಲಿ ಮನಸ್ಸಿನಲ್ಲಿ ಯಾವ ರೀತಿ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಎಲ್ಲಾ ಫ್ಯಾಕ್ಟರ್ಗಳು, ಶೆಟ್ಟರ್ ಅವರ ಸೇಡು, ಅವರ ವರ್ಚಸ್ ಏನೇ ಇದ್ರೂ ಕೂಡ ಏನು 1 ಲಕ್ಷ 1.25 ಲಕ್ಷ 14 ಇದೆಲ್ಲ ನೋಡಿದಾಗ ಅವರು 8 ಮತ್ತು 14ರ ಚುನಾವಣೆಯಲ್ಲಿ 19ರಷ್ಟೊತ್ತಿಗೆ ಅವರು 2 ಲಕ್ಷದ ಅಂತರದಲ್ಲಿ ಗೆಲ್ಲಬೇಕು ಅಂತಂದ್ರೆ ಸ್ಥಳೀಯ ನಾಯಕರಾದಂಥ ಎಲ್ಲಾ ಶಾಸಕರ ಬೆಂಬಲ ಮತ್ತು ಅಲ್ಲಿ ಇದ್ದಂತ ಪ್ರಾಬಲ್ಯ ಏನಿತ್ತು ಲಿಂಗಾಯತ ಮತಗಳ ಕ್ರೋಢೀಕರಣಕ್ಕೆ ಈ ನಾಯಕರುಗಳು ಕೊಟ್ಟಂತ ಕೊಡುಗೆ ತುಂಬಾ ದೊಡ್ಡದಿದೆ. ಸೊ ಈಗಾಗಲೇ ಏನು ಶೆಟ್ಟರ್ ಅವರ ವಿಚಾರದಲ್ಲಿ ಶೆಟ್ಟರ್ ಅವ್ರಿಗೆ ಅಸ್ತಿತ್ವದ ಪ್ರಶ್ನೆ ಈಗಾಗಲೇ ಚಿದಾನಂದ ಪಟೇಲ್ ಹೇಳಿದಂತೆ ಸೌದಿ ಅವರು ಈಗಾಗಲೇ ಗೆದ್ದು ಅದಕ್ಕೊಂದು ವೈಟೇಜ್ ಉಳಿಸ್ಕೊಂಡಿದ್ದಾರೆ. ಸೊ ಇವರು ಪ್ರತಿ ಭಾಷಣದಲ್ಲೂ ಕೂಡ ಏನು BJP ಅವರು ಇಬ್ಬರು ನಾಯಕರುಗಳ ಬಗ್ಗೆ ದೊಡ್ಡ ಅಂತರದಲ್ಲಿ ಸೋಲ್ತಾರೆ ಅನ್ನುವಂಥ ಒಂದು ಪ್ರಚಾರವನ್ನು ಮಾಡಿದ್ರು. ಆದರೆ ಅದು ಸುಳ್ಳು ಅನ್ನೋ ರೀತಿ ಅಪವಾದವಾಗಿ ಅವರ ಗೆಲುವಿನ ಮೂಲಕ ಸೌದಿ ಉತ್ತರ ಕೊಟ್ಟಿದ್ದಾರೆ, ದೊಡ್ಡ ಅಂತರದಲ್ಲಿ ಗೆಲ್ಲುವ ಮೂಲಕ. ಆದ್ರೆ ಇವರು ಸೋತಾಗಿದೆ ಹೇಳಿದ ರೀತಿ. ಆದರೆ ಸೋತವನು ಸತ್ತ ಅನ್ನೋದು ಒಂದು ಏನೋ ರಾಜಕೀಯವಾಗಿರುವಂಥ ಮಾತು. ಆದರೆ ತನ್ನ ಅಸ್ತಿತ್ವ ಇನ್ನೂ ಇದೆ, ಅದನ್ನು ನಾನು ಲೋಕಸಭೆಯಲ್ಲಿ ತೋರಿಸ್ತೀನಿ ಮತ್ತು ನನ್ನನ್ನು ಯಾರು ಮುಗಿಸಿದ್ರು ಅವ್ರನ್ನ ಖಂಡಿತ ನಾನು ಮುಗಿಸ್ಲಿಕ್ಕೆ ಎಲ್ಲ ರೀತಿಯ ಸಂಘಟನಾತ್ಮಕ ಪ್ರಯತ್ನಗಳನ್ನ ಮಾಡ್ತೀನಿ ಅನ್ನುವಂಥದ್ದನ್ನ ಮುನೇನಕೊಪ್ಪ ಅವರ ಮೂಲಕ ಮಾಡ್ತಿರುವಂಥದ್ದು. ಮುನೇನಕೊಪ್ಪ ಅವರು ಮೊದಲಿಂದಲೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ತುಂಬಾ ಆತ್ಮೀಯರು. ಸೊ ಹೀಗಾಗಿ ಅವರು ಏನು ಮಂತ್ರಿ ಆಗೋದ್ರಲ್ಲಿ ಜಗದೀಶ್ ಶೆಟ್ಟರ್ ಅವರ ಪಾತ್ರ ಕೂಡ ಇದೆ ಈ ಹಿಂದೆ. ಆದರೆ ಈಗ
ಏನು ಒಂದು ಜಾತಿಯ ಅಸ್ಮಿತೆ ಏನು ಚಿದಾನಂದ ಹೇಳಿದಂತೆ ಅದು ಅಲ್ಲಿ ಏನು ವರ್ಕೌಟ್ ಆಗ್ತಿರೋದ್ರಿಂದ, ಅದರ ಅರಿವು ಜಾಸ್ತಿ ಆಗ್ತಿರೋದ್ರಿಂದ ಜೋಶಿ ಅವರಿಗೆ ನಾವು ಇಷ್ಟೆಲ್ಲ ಏನು ತಾಂಬೂಲದಲ್ಲಿ ಇಟ್ಟು ಕೊಟ್ಟ ನಂತರ ಕೂಡ ನಮಗೇನು ಸಿಕ್ತು ವಾಪಸ್ಸು, ನಮ್ಮನ್ನ ತುಳಿಯುವಂಥ ಪ್ರಯತ್ನಗಳಾಯ್ತು ಅನ್ನುವಂಥ ಒಂದು ಮೆಸೇಜ್ ಅನ್ನ ಅಂತರ್ಗತವಾಗಿ ಅಲ್ಲಿ ಪಾಸ್ ಮಾಡ್ತಿರೋದ್ರಿಂದ ಖಂಡಿತ ಈ ಸಲ ದೊಡ್ಡ ಸವಾಲಿದೆ. ಮೋದಿಯವರ ವರ್ಚಸ್ಸೇ ಸಂಪೂರ್ಣವಾಗಿ ಈ ಸಲ ಅವರಿಗೆ ಕೈ ಹಿಡಿಯುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಸ್ಥಳೀಯವಾಗಿ ಏನು ಕಾಂಗ್ರೆಸ್ ಈ ಯಾರ್ಯಾರ ಹೆಸರುಗಳು ಬರ್ತಾ ಇದಲ್ಲ ಅವ್ರು ಯಾರು ಕೂಡ ಹೋಗೋದೇ ಇಲ್ಲ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಈಗಾಗಲೇ ಡಿಸೆಂಬರ್ ಅಲ್ಲಿ ನಾನು ನಿರ್ಧಾರ ಮಾಡ್ತೀನಿ, ಸದ್ಯಕ್ಕಂತೂ ಬಿಜೆಪಿಲಿ ಇದ್ದೀನಿ ಅಂತ ಮುನೇನಕೊಪ್ಪ ಹೇಳಿದ್ದಾರೆ. ಈ ಹಿಂದೆ ಶೆಟ್ಟರ್ ಅವ್ರ ವಿಚಾರದಲ್ಲೂ ಹಿಂಗೆ ಆಗಿತ್ತು. ಶೆಟ್ಟರ್ ಸೌದಿ ಅಂತವ್ರು ಬರ್ತಾರೆ ಕಾಂಗ್ರೆಸ್ಗೆ ಅನ್ನೋದೇ ಒಂದು ದೊಡ್ಡ ಏನು ಸರ್ಪ್ರೈಸ್ ರೀತಿ ಇದ್ದಂಥದ್ದು ಒಂದು ದೊಡ್ಡ ಶಾಕ್ ಕೊಡ್ತು. ಸೊ ಇವತ್ತು ಏನು ಮೀಟಿಂಗ್ ಗಳೆಲ್ಲ ಹೇಳ್ತಾರಲ್ಲ ಅವ್ರು ಬರ್ತಾರೆ ಇವ್ರು ಬರ್ತಾರೆ 40 ಜನ ಯಾರು ಹೋಗಲ್ಲ ನಮ್ಮಿಂದ ಅಂತ, ಅಷ್ಟು ಸುಲಭವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನ ಯಾವ ನಾಯಕ ಕೂಡ ಇವತ್ತು ನಮ್ಮ ಜೊತೆ ಒಂದ್ 2-3 ಜನ ಬರ್ತಾರೆ ಬಿಜೆಪಿ ಅವರು ಅಂತ ಹೇಳಿದ್ರೆ ಅಲರ್ಟ್ ಆಗ್ಬೇಕಾದಂತ ಒತ್ತಡ ಮತ್ತು ರಾಜಕೀಯ ಅನಿವಾರ್ಯತೆ ಎರಡು ಕೂಡ ಬಿಜೆಪಿಗೆ ಇವತ್ತಿನ ಮಟ್ಟದಲ್ಲಿ ಇದೆ. ಸರಿ ಸರಿ, ಈಗ ಸ್ಥಳೀಯ ಮಟ್ಟದಲ್ಲಿ ಆಗ್ತಿರುವ ಬೆಳವಣಿಗೆಗಳು ಎಷ್ಟಾದ್ರೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಒಂದ್ ಹೆಜ್ಜೆ ಮುಂದು ಅನ್ನೋ ತನ್ನ ಈ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅಳವಡಿಸಿಕೊಂಡಿದ್ದ ಸ್ಟ್ರಾಟಜಿಯನ್ನ ಲೋಕಾಸಮರದಲ್ಲೂ ಕೂಡ ಅಳವಡಿಸಿಕೊಳ್ತಾ ಇರೋದು. ಹೀಗಾಗಿನೇ 3ನೇ ಸಭೆ ಆಲ್ರೆಡಿ ಈ ಇಂಡಿಯಾ ಮೈತ್ರಿಕೂಟದಿಂದ ನಡೆಸಲಾಗ್ತಾ ಇರೋದು. ನಮೋ ವಿರುದ್ಧ INDIA ಋಣೋತ್ಸಾಹವನ್ನ ತೋರಿಸ್ತಾ ಇದೆ. ಮಹಾನಗರದಲ್ಲಿ ನಾಯಕರ ಮಹಾ ತಂತ್ರಗಾರಿಕೆ ನಡೀತಾ ಇದೆ ಇವತ್ತು ಹಾಗೆ ನಾಳೆ. ಮುಂಬೈನಲ್ಲಿ ಇಂಡಿಯಾ ಮೈತ್ರಿಕೂಟದ 3ನೇ ಸಭೆ, ನಮಗೆ ಗೊತ್ತಿದೆ ಪಾಟ್ನಾದಲ್ಲಿ ಮೊದಲನೇದು, ಬೆಂಗಳೂರಿನಲ್ಲಿ 2ನೇದು, ಇದೀಗ ಮುಂಬೈನಲ್ಲಿ 3ನೇ ಸಭೆ. ಪ್ರಮುಖವಾದ ಒಂದಷ್ಟು ಅಜೆಂಡಾಗಳನ್ನ ಸೆಟ್ ಮಾಡ್ಕೊಳ್ಳೋದು, ಅದಾದ ನಂತರದಲ್ಲಿ ಲೋಕಸಭಾ ಚುನಾವಣೆಯ ಆ ಹಾದಿಯನ್ನ ಸುಗಮಗೊಳಿಸಿಕೊಳ್ಳಿಕ್ಕೆ ಬೇಕಾದ ಒಂದಷ್ಟು ಮಾರ್ಗಸೂಚಿಗಳನ್ನ ಈ ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಎರಡು ಪ್ರಮುಖ ಸವಾಲು ಚಿದಾನ ನಿನ್ನೆ ಕೂಡ ಮಾತನಾಡ್ತಾ ಇದ್ವಿ. ಒಂದು ಸೀಟ್ ಹಂಚಿಕೆ, ಮತ್ತೊಂದು ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋದ್ರ ಬೆಳವಣಿಗೆ. 3ನೇ ಸಭೆ ಯಾವ ರೀತಿ ಗಮನಿಸಬಹುದು, ಹಾಗೆ ಏನೆಲ್ಲ ನಿರೀಕ್ಷಿಸಬಹುದು ಅಂತ ಹೇಳಿ. ಇವತ್ತು ಇಂಡಿಯಾದಲ್ಲಿ ಸಭೆಯಲ್ಲಿ INDIA ಸಭೆಯಲ್ಲಿ ಮಹತ್ವದ ಚರ್ಚೆ ಆಗ್ತಿರುವಂಥದ್ದು ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ. INDIA ಅವ್ರದ್ದೇ ಒಂದು ಪ್ರಣಾಳಿಕೆಯನ್ನು ಮಾಡಬೇಕಂತೇಳಿ ಚರ್ಚೆ ಆಗ್ತಿದೆ. ಅದರಲ್ಲಿ ಗ್ಯಾರಂಟಿಯನ್ನು ಘೋಷಣೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದೆ ಕರ್ನಾಟಕ ಸ್ಟೇಟ್. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಗ್ಯಾಸ್ಗೆ 200 ರೂಪಾಯಿ ಕಡಿಮೆ ಮಾಡಿದ್ದಾರೆ. ನೆಕ್ಸ್ಟ್ ಚುನಾವಣೆ ಇನ್ನೊಂದು 5ರಿಂದ 6 ತಿಂಗಳಿದ್ದ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕ್ರಮವಾಗಿ 15 ಮತ್ತು 20 ರೂಪಾಯಿ ಕಡಿಮೆ ಮಾಡ್ತಾರೆ ಅಂತೇಳಿ ಈಗ ಅವರಿಗೆ ಸುಳಿವು ಸಿಕ್ಕಿರುವಂಥದ್ದು. ಮತ್ತಷ್ಟು ಪ್ಯಾಕೇಜ್ಗಳನ್ನು ಮಹಿಳೆಯರಿಗೆ, ಯುವಕರಿಗೆ ಮತ್ತು ನಿರುದ್ಯೋಗ ಸಮಸ್ಯೆ ಈ ದೇಶದಲ್ಲಿರೋ ಕಾರಣಕ್ಕಾಗಿ ಒಂದಷ್ಟು ಉದ್ಯೋಗ ಅವಕಾಶ ಕಲ್ಪಿಸಲಿಕ್ಕೆ ಒಂದಷ್ಟು ಪ್ಯಾಕೇಜ್ ಅನ್ನು ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇದು ಚುನಾವಣೆಗೋಸ್ಕರ ಮಾಡ್ತಿರುವಂಥದ್ದು. ಹಾಗಾಗಿ ಅಷ್ಟರೊಳಗಡೆ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಗ್ಯಾರಂಟಿ ಮತ್ತು ಅದರ ಇಂಪ್ಲಿಮೆಂಟ್, ಅದರ ಎಫೆಕ್ಟ್ ಅನ್ನ ಮತ್ತು ಇದೇ ಕಾರಣಕ್ಕಾಗಿ ಈ ಒಂದು INDIA ಸೇರ್ಕೊಂಡು, ಅಂದರೆ ಕಾಂಗ್ರೆಸ್ ಪ್ರಣಾಳಿಕೆ ಅಲ್ಲ ಇದು INDIA ಇಡೀ ಟೀಮ್ ಸೇರ್ಕೊಂಡು ಒಂದು ಪ್ರಣಾಳಿಕೆನ ಮಾಡಬೇಕು. ಅದು ಕರ್ನಾಟಕದ ಗ್ಯಾರಂಟಿಗಳನ್ನ ಇಟ್ಕೊಂಡು ಇಡೀ ದೇಶಾದ್ಯಂತ ಈ ಒಂದು ಗ್ಯಾರಂಟಿಗಳನ್ನು INDIA ಘೋಷಣೆ ಮಾಡಬೇಕು. ಆ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿಗೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೆಡ್ ಹೊಡಿಬೇಕಂತ ಈಗಾಗಲೇ ಪ್ಲಾನ್ ನಡೀತಿರುವಂಥದ್ದು. ನಿನ್ನೆ ಕೂಡ ಈ ಗ್ಯಾರಂಟಿ ಯೋಜನೆ ಮತ್ತು ಇಂಪ್ಲಿಮೆಂಟ್ ಸಂಬಂಧಪಟ್ಟಾಗೆ ಸುಮಾರು ಅರ್ಧ ಗಂಟೆಗೆ ಹೆಚ್ಚು ಸಮಯ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಮತ್ತು DK ಶಿವಕುಮಾರ್ ಹಾಗೂ DK ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ ಚರ್ಚೆ ಮಾಡಿರುವಂಥದ್ದು. ಮತ್ತು ಇಡೀ ದೇಶಕ್ಕೆ ಅನ್ವಯ ಆಗುವಂತೆ ಈ ಕರ್ನಾಟಕದಲ್ಲಿರ್ತಕ್ಕಂಥ ಗ್ಯಾರಂಟಿಯನ್ನು ಒಂದಷ್ಟು ಅದನ್ನು ಫೈನ್ ಟ್ಯೂನ್ ಮಾಡಿ ಯಾವ ರೀತಿ ಘೋಷಣೆಯನ್ನು ಮಾಡಬೇಕು. ಚುನಾವಣೆಗೆ ಮುಂಚೆ 6 ತಿಂಗಳು ಮೊದಲು ಬೇರೆ ಬೇರೆ ರಾಜ್ಯಗಳೆಲ್ಲ ಅದನ್ನು ಹೆಂಗೆ ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅವರು 1-2 ತಿಂಗಳಿದ್ದಂಥ ಸಂದರ್ಭದಲ್ಲಿ ಮೇನ್ ವೇದಿಕೆಗಳೆಲ್ಲ ಅದನ್ನ ಘೋಷಣೆಗಳನ್ನು ಅವರು ಅನೌನ್ಸ್ಮೆಂಟ್ ಮಾಡಿದ್ರು. ಅದೇ ರೀತಿ ಬಿಹಾರಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ, ತಮಿಳುನಾಡಿನಲ್ಲಿ, ಕರ್ನಾಟಕದಲ್ಲಿ ಒಂದಷ್ಟು ಪ್ಯಾಕೇಜನ್ನು ಮಾಡಿ ಅನೌನ್ಸ್ ಮಾಡಬೇಕಂತೇಳಿ ಈಗಾಗಲೇ ಪ್ಲಾನ್ ಆಗಿರುವಂಥದ್ದು. ಇವತ್ತು INDIA ಪ್ರಮುಖವಾಗಿ ಕರ್ನಾಟಕದ ಗ್ಯಾರಂಟಿ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಸಾರ್ವತ್ರಿಕವಾಗಿ ಇದನ್ನು ಬಳಸ್ಕೋಬೇಕನ್ನೋದಾಗಿ ಪ್ರಮುಖವಾಗಿ ಇವತ್ತು ಚರ್ಚೆ ಆಗ್ತಿರುವಂಥ ಅಜೆಂಡಾಗಳಲ್ಲಿ ಒಂದು. ಬಟ್ ಮಧು, ಈ ಕಳೆದ ಚುನಾವಣೆಗಳಿಗೆ ಕಂಪೇರ್ ಮಾಡಿದಾಗ ಈ ಬಾರಿ ಇಂಡಿಯಾ ಅಂತ ಹೇಳಿ ಒಂದು ಕೂಟ ಮಾಡ್ಕೊಂಡಿರೋದು, ಹಾಗೆ 3ನೇ ಸಭೆ, ವಿ ಆರ್ ಗೆಟಿಂಗ್ ಸ್ಟ್ರಾಂಗರ್ ಡೇ ಬೈ ಡೇ ಅನ್ನೋ ಮೆಸೇಜ್ ಅಂತೂ ಪಾಸ್ ಆಗ್ತಾ ಇದೆಯಾ ಅಂತ ಹೇಳಿ ಮೋದಿ ನೇತೃತ್ವದ ಸರ್ಕಾರಕ್ಕೆ? ನೋಡಿ, ಅದಕ್ಕೆ ಒಂದು ಸರ್ಪ್ರೈಸ್ ಅನ್ನೋ ರೀತಿ ಈಗ ಇದೇ ಸೆಪ್ಟೆಂಬರ್ 18ರಿಂದ 23ರವರೆಗೆ ವಿಶೇಷ ಅಧಿವೇಶನವನ್ನು ಕೂಡ ಕರೆದಿದ್ದಾರೆ. ಜೋಶಿ ಅವರು ಅದರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಒಂದು ಕಡೆ ಮೊನ್ನೆ ಎಲ್ಲ ಮಮತಾ ಬ್ಯಾನರ್ಜಿ ಅವರು ಹೇಳಿದ್ರು ಎಲ್ಲ ಕಡೆ ಏನು ದೇಶವ್ಯಾಪಿ ಹೆಲಿಕಾಪ್ಟರ್ಗಳು ಸಿಗದಿರಂಗೆ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಬುಕ್ ಮಾಡ್ಕೊತಾ ಇದ್ದಾರೆ, ಅರ್ಲಿ ಎಲೆಕ್ಷನ್ ಬರ್ಬೋದು ಡಿಸೆಂಬರ್ ಅಷ್ಟೊತ್ತಿಗೆ ಅನ್ನುವಂಥ ಒಂದು ಮಾತು ಚರ್ಚೆಗೆ ಬಂದಿತ್ತು. ಈ ಸಂದರ್ಭದಲ್ಲಿ ವಿಶೇಷವಾದ ಅಧಿವೇಶನ ಕರೆದಿರೋದು ಕೂಡ ಕುತೂಹಲ ಕೆರಳಿಸಿದೆ. ಇವರು ಅಂದ್ರೆ ಸಮಯಾವಕಾಶವನ್ನು ತೆಗೆದುಕೊಂಡು ಆ ಒಂದು ಅವಧಿಯಲ್ಲಿ ಒಂದಷ್ಟು ಚರ್ಚೆ ಪೂರ್ವ ನಿರ್ಧಾರಿತವಾಗಿ ಅಥವಾ ಆಯೋಜನೆಯನ್ನು ಮಾಡಿಕೊಂಡು ಈ ರೀತಿಗೆ ನಿನ್ನೆ ಹೇಗೆ ಗ್ಯಾರಂಟಿ ವಿಚಾರಗಳ ಬಗ್ಗೆ ಇಲ್ಲಿ ನಾಯಕರುಗಳು ಚರ್ಚೆ ಮಾಡಿಕೊಂಡು ಅದನ್ನು ಇವತ್ತಿನ ಮೀಟಿಂಗಲ್ಲಿ ಅಜೆಂಡಾದಲ್ಲಿ ಹೇಗಿಡಬೇಕು ಅನ್ನೋ ಈ ರೀತಿ ಅವಕಾಶ ಸಿಗ್ತಾ ಇದೆ ಅವರಿಗೆ. ಸೊ ನೀವು ಹೇಳ್ದಂಗೆ ಡೇ ಬೈ ಡೇ ಸ್ಟ್ರಾಂಗ್ ಆಗ್ತಾ ಇದೀವಿ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಸೊ ಅಂಥದ್ದೊಂದು ಅವಕಾಶವನ್ನ ಕೊಡದ ರೀತಿ ಏನಾದರೂ ಸರ್ಪ್ರೈಸ್ ಕೊಡುತ್ತಾ ಮೋದಿ ಗೌರ್ಮೆಂಟ್ ಅಥವಾ ಬಿಜೆಪಿ ಪಕ್ಷ ಅನ್ನುವಂಥದ್ದು ಒಂದು ಕುತೂಹಲ ಈಗ ಸದ್ಯಕ್ಕಿದೆ. ಅದ್ರ ಜೊತೆಗೆ
ಏನು ಈ ಇಷ್ಟು ಜನ ಒಟ್ಟಿಗೆ 26, 27 ಪಕ್ಷಗಳು ಒಟ್ಟಿಗೆ ಕೂರ್ಲಿಕ್ಕಾದ್ರೂ ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆಗೆ ಈಗಾಗಲೇ 2 ಸಭೆಗಳ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಆ ಒಂದು ಹೆಸರನ್ನು ಕೊಟ್ಟಿರೋದೇನಿದೆ ಅದು ಪಾಸಿಟಿವ್ ನೆಗೆಟಿವ್ ಅಂದ್ರೆ ಬೇರೆ ಪ್ರತಿಪಕ್ಷಗಳಿಗೆ, ಆದ್ರೆ ಇವರುಗಳಿಗೆ ಪೂರಕವಾಗಿ ಒಂದಷ್ಟು ಚರ್ಚೆಗೆ ಮುನ್ನೆಲೆಗೆ ತಂದಿದೆ. ಆ ಹೆಸರು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ, ರಿಜಿಸ್ಟರ್ ಆಗ್ತಾ ಇದೆ. ಸೊ ಅದೇ ರೀತಿ ಇವತ್ತು ಲೋಗೋ ಮತ್ತು ಸೀಟು ಹಂಚಿಕೆ, ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನುವಂಥದ್ದು ನಂತರ ಅದ್ರ ಬಗ್ಗೆ ಅಲ್ಲಲ್ಲಿ ಮಾತಾಡ್ತಾ ಇರ್ಬೋದು. ಆದ್ರೆ ಈ 2 ವಿಚಾರಗಳು ಇವತ್ತಿನ ಏನು ಈ 2 ದಿನದ ಮೀಟಿಂಗ್ ಅಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಅಂತ. ಲೋಗೋ ಹೇಗಿರುತ್ತೆ ಈ ಕೂಟದ್ದು, ಜೊತೆಗೆ 400 ಚಿಲ್ಲರೆ ಏನು ಕಾಮನ್ ಕ್ಯಾಂಡಿಡೇಟ್ ಹಾಕಬೇಕು 400 ಲೋಕಸಭಾ ಕ್ಷೇತ್ರಗಳಲ್ಲಿ ಅಂತ ಏನು ಒಂದು ಅಜೆಂಡಾ ಏನು ಚರ್ಚೆ ಆಗಿದೆ ಈ ಹಿಂದಿನ 2 ಸಭೆಗಳಲ್ಲಿ, ಅದು ಯಾವ ಸ್ವರೂಪದಲ್ಲಿ ಮತ್ತು ಎಷ್ಟು ಪರಿಣಾಮಕಾರಿಯಾಗಿ ಮತ್ತು ಎಷ್ಟು ಸಹಮತದೊಂದಿಗೆ ಅನ್ನುವಂಥದ್ದಕ್ಕೆ ಇವತ್ತು ಮತ್ತು ನಾಳೆ ನಡೆಯುವಂಥ ಒಂದು ಸಭೆಯಲ್ಲಿ ಒಂದು ಚಿತ್ರಣ ಕೂಟದ ಒಳಗಿನ ಏನು ಸದಸ್ಯರುಗಳಿಗೆ ಸಿಗಬಹುದು. ಆ ಮೂಲಕ ಬಿಜೆಪಿಯ ಒಂದು ಈಗಾಗಲೇ 153, 160 ಸ್ಥಾನಗಳನ್ನ ಗುರುತಿಸಿ ತುಂಬಾ ವೀಕೆಸ್ಟ್ ಅಂತ ಯಾವ ಸ್ಥಾನಗಳಿವೆ ಅಲ್ಲೆಲ್ಲ ವರ್ಕ್ ಮಾಡ್ಬೇಕು ನಾವು. ತೀರಾ ಏನು ಈ ಪ್ರತಿಪಕ್ಷಗಳಿಗೆ ಅಥವಾ ಈ ಪ್ರಾದೇಶಿಕ ಪಕ್ಷಗಳ ಒಕ್ಕೂಟಕ್ಕೆ ಈಸಿ ಕೇಕ್ ವಾಕ್ ಮಾಡ್ಕೊಡ್ಬಾರ್ದು ಅಂತ ಏನು ಬಿಜೆಪಿ ಕೂಡ ರಣತಂತ್ರ ಮಾಡ್ತಾ ಇದೆ, ಆ ಒಂದು ರಣತಂತ್ರವನ್ನ ಮತ್ತಷ್ಟು ತೀವ್ರಗೊಳಿಸುವಂತ ಒತ್ತಡವನ್ನ ಖಂಡಿತ ಈ 2 ದಿನದ ಸಭೆ ಖಂಡಿತ ಹಾಕುತ್ತೆ ಅಂತ ಕಾಣಿಸ್ತಾ ಇದೆ. ಇದು 3 ಇವತ್ತಿನ ಪ್ರಮುಖ ಸುದ್ದಿಗಳು ಚುನಾವಣೆಗೆ ಸಂಬಂಧಪಟ್ಟಂತಾಗಿತ್ತು. ಧನ್ಯವಾದ ಇಬ್ಬರಿಗೂ ಕೂಡ ಅದ್ರ ಬಗ್ಗೆ ವಿಶ್ಲೇಷಣೆಯನ್ನ ನೀಡಿದ್ದಕ್ಕೆ. ಈ ರಾಜಕೀಯ ಬೆಳವಣಿಗೆಗಳಲ್ಲಿ ಅನೇಕ ಸಂದೇಶಗಳು ಒಂದು ರೀತಿ ಕೋಡೆಡ್ ಫಾರ್ಮ್ಯಾಟ್ ಅಲ್ಲಿ ವ್ಯಕ್ತವಾಗ್ತಲೇ ಇರುತ್ತೆ. ಅದರಲ್ಲೂ ಚುನಾವಣೆ ಸಮೀಪದಲ್ಲಿದ್ದಾಗ ಅಂತಹ ಸಂದೇಶಗಳನ್ನ ಡಿಕೋಡ್ ಮಾಡೋ ಪ್ರಯತ್ನವನ್ನ ಚುನಾವಣಾ ಚದುರಂಗದಲ್ಲಿ ಪ್ರತಿನಿತ್ಯ ಮಾಡ್ತಾ ಹೋಗ್ತೀವಿ. ತಪ್ಪದೆ ವೀಕ್ಷಿಸಿ, ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.